ಬೊಮ್ಮಾಯಿಯವರು ಸರ್ಕಾರ ಇತ್ತು ಆವಾಗ 7 ಅಂತ ಹೇಳಿದ್ರಲ್ಲ 7D ಡಿ ಅಂದ್ರೇನು ಡೀಮ್ಡ್ ಎಕ್ಸ್ಪೆಂಡಿಚರ್. ಡೀಮ್ಡ್ ಅಂದರೆ ಇಲ್ಲಿ SC ST ಜನ ಇರಲ್ಲ ಇದ್ದಾರೆ ಅಂತ ಊಹಿಸ್ಕೊಂಡು ಅಲ್ಲಿ ಖರ್ಚು ಮಾಡ್ಬಿಡೋದು. 10,000 ಕೋಟಿನ ದುರ್ಬಳಕೆ ಮಾಡಿಬಿಟ್ರು. ಇವ್ರು ಯಾರು ಮಾತಾಡಲಿಲ್ಲ ಯಾವಾಗ ಲಾಸ್ಟ್ ಕೋವಿಡ್ ಪೀರಿಯಡಲ್ಲಿ 8,000 to 10,000 crores ಮಿಸ್ಯೂಸ್ ಆವಾಗ SC ಆವಾಗ ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಎಲ್ಲರೂ ಗೊತ್ತಿಲ್ವಾ? 90,000ಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಹುದ್ದೆ ಇದೆ ಕೇಂದ್ರ ಸರ್ಕಾರದಲ್ಲಿ. ಕೇಂದ್ರ ಸರ್ಕಾರ ಯಾಕೆ ತುಂಬ್ತಾ ಇಲ್ಲ? ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು. ನನ್ನದೇ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಖಾಲಿ ಇರೋ ಹುದ್ದೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ ತುಂಬೋದಕ್ಕೆ. ಇವನ್ನ ಅಲ್ಲಿ ಕೇಳೋದು ಬಿಟ್ಬಿಟ್ಟು ಇಲ್ಲಿ ಮಾಡೋದನ್ನು ಆ್ಯಕ್ಟ್ 7 ಏನು ಹೇಳುತ್ತೆ? ಆ್ಯಕ್ಟ್ 7ನಲ್ಲಿ ಸರ್ಕಾರದ ಯೋಜನೆಗಳನ್ನು ಮಾಡುವಾಗ ಆ ಯೋಜನೆ ವ್ಯಾಪ್ತಿಗೆ ಬರುವಂಥ SC ST ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಆ ಜನಕ್ಕೆ SCP TSP ಹಣನ ಮಾಡಬೇಕು ಅನ್ನೋದು ಕಾನೂನಲ್ಲೇ ಹೇಳಿರ್ತೇವೆ, ಕಾಯ್ದೆನಲ್ಲಿ. ಅದಷ್ಟಕ್ಕೆ ಸೀಮಿತ. ಅದನ್ನು ಬಿಟ್ಟು ಒಂದು ನಯಾ ಪೈಸೆ SC ST ಅಲ್ಲದ ಜನರಿಗೆ ಪ್ರತಿನಿಧಿಗೆ ಒಂದು ನಯಾ ಪೈಸೆನೂ ಖರ್ಚು ಮಾಡೋದಿಲ್ಲ. ಅವರು ರಾಜಕೀಯ ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗಿ ನಾನು ಹೇಳಿದ್ನಲ್ಲ, ಈಗ ಕೇಂದ್ರದಲ್ಲಿ ಹೇಳ್ಬೇಕಲ್ಲ 50 ಲಕ್ಷ ಕೋಟಿ ಇಟ್ಬಿಟ್ಟು 60,000 ಕೋಟಿ ನೀವು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಕೊಟ್ಟರೆ ಏನು ಮಾಡ್ತೀರಿ ಅಭಿವೃದ್ಧಿನ? ನೀವು ಏನು ಮಾಡಬೇಕಲ್ವ ಕಾಳಜಿ ಇರೋರು? 94,00,000 ಬ್ಯಾಕ್ಲಾಗ್ ಹುದ್ದೆ ಇದೆ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ. ತುಂಬಬೇಕಲ್ವ ಅದನ್ನೆಲ್ಲ ಬಿಟ್ಟುಬಿಟ್ಟು ಆಮೇಲೆ ಎಲ್ಲ 1ರಿಂದ 8 ಸ್ಕೂಲ್ ಹುಡುಗರ ಫೀಸ್ ಎಲ್ಲ ಸ್ಕಾಲರ್ಶಿಪ್ ಎಲ್ಲ ನಿಲ್ಲಿಸ್ಬಿಟ್ಟಿದೆ ಕೇಂದ್ರ ಸರ್ಕಾರದವರು. ಯು ಆರ್ ನಾಟ್ ಗಿವಿಂಗ್. ಇದನ್ನು ಮಾತಾಡಿ ಕೇಂದ್ರ ಸರ್ಕಾರದಿಂದರೆ ನಾವು ಮಾಡಿರೋ ಕಾನೂನುಗಳು ಇಡೀ ಇಂಡಿಯಾ ದೇಶಕ್ಕೆ ಮಾದರಿ. ಹೀಗಾಗಿ SCP TSPನ ಯೋಜನೆಗಳಿಗೆ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡುವ ಪ್ರಶ್ನೆ ಬರೋದೇ ಇಲ್ಲ.